ಪಿರಿಯಾಪಟ್ಟಣ ತಾಲೂಕಿನ ಮೈಸೂರು ಜಿಲ್ಲೆಯ ನಾಗನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದ ಸುದ್ದಿಯನ್ನು ನಿಮಗೆ ತಲುಪಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆಯ ಅಡಿ ಬೆಟ್ಟದಪುರ ಠಾಣೆಯ ಪೊಲೀಸರು ಮನೆ ಮನೆಗೆ ಭೇಟಿ ನೀಡಿ ಸುಭದ್ರತೆಯ ಅರಿವು ಮೂಡಿಸುವ ಕಾರ್ಯ ನಡೆಸಿದರು. ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಹೆಚ್ಚುತ್ತಿರುವ ಹಲವು ಸಮಸ್ಯೆಗಳನ್ನು ತಡೆಯುವ ಉದ್ದೇಶದಿಂದ ಈ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಮಾದಕ ವಸ್ತುಗಳ ಅತಿಯಾದ ಬಳಕೆ, ಮದ್ಯದ ಅಮಲಿನಿಂದ ಮಹಿಳೆಯರ ಮೇಲಿನ ದೌರ್ಜನ್ಯ, ಬಾಲ್ಯ ಅತ್ಯಾಚಾರ ತಡೆ ಹಾಗೂ ಗ್ರಾಮಗಳಲ್ಲಿ ಮದ್ಯ ಮಾರಾಟದ ನಿಯಂತ್ರಣ ಇವುಗಳನ್ನು ಅಳಿಸಿ ಹಾಕಲು ಪೊಲೀಸರು ಜನರ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಿದರು. ಜೊತೆಗೆ ಯಾವುದೇ ತುರ್ತು ಪರಿಸ್ಥಿತಿ ಬಂದಾಗ ಪೊಲೀಸ್ ನಿಯಂತ್ರಣ ಕೊಠಡಿ ಸಂಖ್ಯೆ 112 ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಲು ಜನತೆಗೆ ತಿಳಿಸಲಾಯಿತು. ವಿಶೇಷವಾಗಿ ಪ್ರತಿ 40 ಮನೆಗಳಿಗೆ ಒಬ್ಬ ಮುಖಂಡನನ್ನ ನೇಮಿಸಿ ಆ ಮುಖಂಡನ ದೂರಿನ ಆಧಾರದ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಅಲ್ಲದೆ ಆ ಮುಖಂಡರನ್ನ ಸ್ವಾತಂತ್ರ್ಯ ದಿನೋತ್ಸವ ಹಾಗೂ ಇನ್ನಿತರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸನ್ಮಾನಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬೆಟ್ಟದಪುರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಶಂಕರ್ ಹಾಗೂ ಎಎಸ್ಐ ಗೋಪಾಲಕೃಷ್ಣ ಮನೆ ಮನೆಗೆ ತೆರಳಿ ಜನತೆಗೆ ಅರಿವು ನೀಡಿದರು. ಇದು ಪಿರಿಯಾಪಟ್ಟಣದ ಜನರ ಸುರಕ್ಷತೆಗಾಗಿ ಆರಂಭವಾದ ಪೊಲೀಸ್ ಇಲಾಖೆಯ ಹೊಸ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ವರದಿ ಪ್ರಕಾಶ್, ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಇದು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಇದು. ಮನೆ ಮನೆ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಬೇಕು, ಅವರ ಕಷ್ಟ ಸುಖ ಆಲಿಸಬೇಕು ಅನ್ನೋದಿದೆ. ಮನೆಗಳು ಈಗ ಎಲ್ಲ ಇಲಾಖೆ ಸಂಬಂಧಪಟ್ಟ ಇರ್ತವೆ. ಇಲ್ಲಿ ನಿಮ್ಗೆ ಏನು ಸಮಸ್ಯೆಗಳ ಒಂದು ರೋಡ್ ಇರ್ಬೋದು, ಒಂದು ನೀರು ಬರ್ತಾ ಇರ್ಬೋದು, ನಾವು ಸಂಬಂಧಪಟ್ಟ ಇಲಾಖೆ ಪತ್ರ ವ್ಯವಹಾರ ಮುಖಾಂತರ ನಿಮಗೆ ಬಗೆಹರಿಸ್ತೀವಿ. ಮತ್ತು ನೀವು ಅಷ್ಟೇ ಊರುಗಳಲ್ಲಿ ಎಣ್ಣೆ ಮಾರೋದು, ಇಸ್ಪಿಟ್ ಆಡೋದು, ಗಾಂಜಾ ಮಾಡೋದು ಯಾರಾದರೂ ನೀವು ಮಾಹಿತಿ ಕೊಡಬೇಕು. ನಾವು ಭಯ ಅಂಜಿಕೆ ಏನಿಲ್ಲದೆ ನಮಗೆ ನಿಮ್ಗೆ ಏನೇ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆ ಏನಿದ್ರು ಕೂಡ ನಮಗೆ ಮಾಹಿತಿ ಕೊಡಿ. ನಾವು ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಕಾನೂನಿನಲ್ಲಿ ತಡೆಗಟ್ಟಲಿಕ್ಕೆ ನಾವು ನಿಮ್ಮ ಜೊತೆ ಸಹಕರಿಸ್ತೀವಿ. ಗ್ರಾಮದಲ್ಲಿ ಯಾವುದೇ ರೀತಿಯಾದ ಮುಂದೆ ಬರ್ತಕ್ಕಂಥ ಗಣಪತಿ ಗೌರಿ ಗಣೇಶ ಹಬ್ಬ ಇದೆ. ಆ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ನೀವು ಗಣಪತಿ ಕೂರಿಸೋದಕ್ಕೆ ಮುಖ್ಯವಾಗಿ ಪರ್ಮಿಷನ್ ತೊಗೋಬೇಕು. ಮತ್ತು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದ ನಿಮ್ಮ ಮೆಂಬರ್ಗಳಿದ್ದರೆ ಜವಾಬ್ದಾರಿ ತಗೊಂಡು ಮಾಡ್ಕೊಳ್ಬೇಕು. ಯಾವುದೇ ರೀತಿಯಾದ ಅಹಿತಕರ ನೋಡ್ಕೋಬೇಕು. ಇದು ಸರ್ಕಾರದ ವತಿಯಿಂದ ಮನೆ ಕೊಡಿಸ್ತಕ್ಕಂಥದ್ದು ಭಾಳ ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮನ ನಾವು ಸರ್ಕಾರ ಸಂಯೋಗದಲ್ಲಿ ನಾವು ಸಂಯುಕ್ತ ಆಕ್ಷನ್ ನಾವೆಲ್ಲ ಅದನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು. ಅದರಿಂದ ನೀವು ಎಷ್ಟು ಸಹಕರಿಸ್ತೀರಿ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಿಮಗೆ ಸದಾ ನಿಮ್ಮ ಜೊತೆ ನಾವಿರ್ತೀವಿ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೀವೆಲ್ಲರೂ ನಮಗೆ ಸಹಕಾರ ಕೊಡ್ತೀವಿ. 2ನೇ ಕ್ಲಸ್ಟರ್ ಬೂತ್ ಅಂತ ಮಾಡಿದ್ದೀವಿ. ಒಂದು ಮೇಲ್ಗಡೆಯಿಂದ 40 ಮನೆಗೆ ಲೊಕೇಶನ್ ಅಧ್ಯಕ್ಷರು ಮಾಡಿದ್ರು ಮುಖ್ಯಸ್ಥರು. ಇಲ್ಲಿಗೆ ಶಾಂತರಾಜ್ ಅವರು ಮಾಡಿದ್ದೀವಿ. ಇಲ್ಲಿ 40 ಮನೆ ಇದು. ನಾವು ಪ್ರತಿಯೊಂದು ಮನೆಯದು ಮುಖ್ಯಸ್ಥರು ನಂಬರ್ ತಗೋತೀವಿ, ನಾವು ಇದಾಗ್ತೀವಿ. ನಾವು ಏನಾದರೂ ಮಾಹಿತಿಗಳು ನಾವೇನು ಮಾಡ್ತೀವಿ, ನಮ್ಮ ಶಾಂತರಾಜ್ ಅವ್ರು ಕೇಳ್ಕೊತೀವಿ. ನಾವು ನಿಮ್ಮನ್ನ ಬರ್ತಾಯಿರ್ತೀವಿ. ತಿಂಗಳಲ್ಲಿ ಒಂದು 2-3 ಸಲ ಬಂದು ನಿಮಗೆ ಗ್ರಾಮಕ್ಕೆ ಭೇಟಿ ನೀಡ್ತಾ ಇರ್ತೀವಿ. ಕ್ಲಸ್ಟರ್ ತಗೊಂಡು ಮಾಡಿದ್ದೀವಿ. ಇದು ಮುಖ್ಯಸ್ಥರಾಗಿ ಶಾಂತರಾಜ್ ಮಾಡಿದ್ದೀವಿ. ಸ್ವಲ್ಪ ನೀವು ಸಹಕಾರ ಕೊಟ್ಟರೆ ಇದು ಒಳ್ಳೊಳ್ಳೆ ಕಾರ್ಯಕ್ರಮ, ಇದು ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅಂತ ಹೇಳ್ತೀವಿ. ಸಹಕಾರ ಕೊಡ್ತೀವಿ. ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮಹತ್ವಾಕಾಂಕ್ಷೆ ಒಂದು ಕಾರ್ಯಕ್ರಮ ಇದು. ಮನೆ ಮನೆ ಪೊಲೀಸ್ ಅಂದರೆ ಪ್ರತಿ ಮನೆಗೂ ಪೊಲೀಸ್ನವರು ಭೇಟಿ ನೀಡಬೇಕು, ಅವರ ಕಷ್ಟ ಸುಖಗಳನ್ನ ಆಲಿಸಬೇಕು. ಊರಲ್ಲಿ ಏನೋ ಅಂತ ಈಗ ಎಣ್ಣೆ ಮಾರೋದು, ಗಾಂಜಾ, ಇಸ್ಪೀಟು, ಇನ್ನತ್ರ ಏನೋ ಅಕ್ರಮ ಚಟುವಟಿಕೆ ನಡೀತವೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು. ನಾವೇನು ಮಾಡಿದ್ದೀವಿ, ಒಂದು ಊರಲ್ಲಿ 40 ಮನೆಗೆ ಒಂದು ಮುಖ್ಯಸ್ಥರು ಮಾಡ್ತೀವಿ. ನಾವು ಲೊಕೇಶನನ್ನು ಇಲ್ಲಿಂದ ಶುರು ಮಾಡಿ 40 ಮನೆವರೆಗೂ ಅವರೇ ಮುಖ್ಯಸ್ಥರು, ಲೊಕೇಶನ್ ಇವರು ಮುಖ್ಯಸ್ಥರು ಮಾಡ್ತೀವಿ. ಈ ಮುಖ್ಯಸ್ಥರು ಒಳ್ಳೆ ಮಾಹಿತಿ ಕೊಟ್ಟವ್ರಿಗೆ ಇವ್ರಿಗೆ ಜಿಲ್ಲಾವಾರು ಬಿಡೋದ್ರಿಗೆ ಸನ್ಮಾನ ಮಾಡ್ತೀವಿ. ಯಾವಾಗ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಿಪಬ್ಲಿಕ್ ಡೇಯಲ್ಲಿ ಇವರು ಸಹಕರಿಸಬೇಕು. ಯಾಕೆಂದರೆ ಹಳ್ಳಿಯಲ್ಲಿ ಅವರೆಲ್ಲ ಅಕ್ರಮ ಚಟುವಟಿಕೆಗಳು ಮುಕ್ತವಾಗಬೇಕು. ಅದಕ್ಕೆ ಕಾರ್ಯಕ್ರಮವಾಗಿ ವಿನೂತವಾಗಿ ಬಂದಿದ್ವಿ. ನಾವು ಬೀಟ್ ಪೊಲೀಸು ಶಂಕರ್ ಅಂತ ಹೆಡ್ ಕಾನ್ಸ್ಟೇಬಲು, ನಮ್ಮ AS ಅವರು ಗೋಪಾಲಕೃಷ್ಣ ಬಂದಿದ್ದಾರೆ, ಉಸ್ತುವಾರಿ ಅಧಿಕಾರಿಗಳು. ಇವತ್ತು ಶುರು ಮಾಡಿದ್ದೀವಿ. ಮತ್ತು ಗಣಪತಿ ಗಳಿಸಿದ್ರೆ ಯಾವುದೇ DJಗೆ ಅವಕಾಶ ಇಲ್ಲ. ನೀವು ಗಣಪತಿ ನಾನು ಹೇಳಿದೆ ಅಂದರೆ ಒಂದು ಕಡೆ ಕೂರಿಸಿದ್ರೆ ಒಳ್ಳೆಯದು. ಮಕ್ಕಳು ಒಂದು ಯಾವುದಕ್ಕೊಂದು ಮಕ್ಕಳು ತೋರಿಸೋದು, ಊರ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡ್ಬೋದು. ಚಿಕ್ಕ ಮಕ್ಕಳುಗಳು ಕೂರಿಸೋದು ಅವೆಲ್ಲ ಇದಾಗ್ತದೆ. ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಮನೆ ಪೊಲೀಸರು ಇದನ್ನು ಸದುಪಯೋಗ ಮಾಡಬೇಕಂತ ನಾನು
ಪಾಳ್ಯಕ್ಕೆ ಬಂದಿದ್ದೀವಿ, ಡಿ ಜಿ ಕಬ್ಲು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಮನೆಗೆ ಮೊದಲನೇ ಮನೆ ನಿಮ್ಮ ಊರ್ದು ಬಂದಿದ್ದೀವಿ ನೋಡಿ. ಎಲ್ಲಿ ನಮ್ದೇನಂದ್ರೆ ಎಲ್ಲ ಅಕ್ರಮ ಚಟುವಟಿಕೆಗಳು ಮುಕ್ತ ಹೋಗ್ಬೇಕು. ಮನೆ ಪೊಲೀಸ್ ಪ್ರತಿಯೊಬ್ಬರು ಮನೆಗೆ ಹೋಗ್ಬೇಕು ಅಂತ ನಮ್ಮ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮಹತ್ವಾಕಾಂಕ್ಷೆ ಯೋಜನೆ ಇದು. ಯಾಕಂದ್ರೆ ಇದನ್ನೆಲ್ಲ ನಾವು ಗ್ರೂಪ್ ಮಾಡ್ಕೊಂಡಿರ್ತೀವಲ್ಲ, ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಾಡಿರ್ತೀವಿ, ಇನ್ಸ್ಪೆಕ್ಟರ್ ಇರ್ತಾರೆ, DSP ಇರ್ತಾರೆ, SP ತನಕ ಇರ್ತದೆ. ನಿಮ್ಮನ್ನ ಲೊಕೇಶನ್ ಮುಖ್ಯಸ್ಥರು ಮಾಡಿರ್ತೀವಿ ನಾವು. ನೀವು ಮುಖ್ಯಸ್ಥರು ಯಾರು ಒಳ್ಳೆ ಮಾಹಿತಿ ಕೊಡ್ತಾರೆ ಅವ್ರನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಜಿಲ್ಲಾವಾರು ಮಟ್ಟದಲ್ಲಿ SP ಸಾಹೇಬರು ನಿಮ್ಗೆ ಆಗಸ್ಟ್ 15 ದಿನಾಚರಣೆ ಮತ್ತು ರಿಪಬ್ಲಿಕ್ ಅದನ್ನ ಗುರುತಿಸಿ ಸನ್ಮಾನ ಮಾಡ್ತಾರೆ. ನಿಮ್ಗೊಂದು ಪ್ರೋತ್ಸಾಹ ಮಾಡ್ತಾರೆ ಈ ತರ ಮಾಡಿ ಅಂತ. ನಾವೀಗ 40 ಮನೆಗೆ ಸೇರಿಸಿ ನಿಮ್ಮನ್ನ ಮಾಡಿದ್ದೀವಿ. ಇದು ಕ್ಲಸ್ಟರ್ 1 ಅಂತ ಇದು. ಇಲ್ಲಿ ಶುರು ಮಾಡ್ತಾರೆ 40 ಮನೆವರೆಗೆ. ಕ್ಲಸ್ಟರ್ 1 ಮುಖ್ಯಸ್ಥರು ಲೋಕೇಶ್.